ಈ ಫಿಫ್ತ್ ಹೆಡ್ಡಿಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ಬೇಸಿಕ್ ಗೊತ್ತಿರಬೇಕು. ಓಕೆ, ಅದೇನಂತಂದ್ರೆ ಹೈಯೆಸ್ಟ್ ವೇರಿಯಬಲ್ ಪವರ್ ಬಂದ್ಬಿಟ್ಟು 1 ಇದ್ರೆ ಅದನ್ನ ಏನಂತ ಕರಿತೀವಿ ನಾವು, ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಏನು ಗೊತ್ತಿರಬೇಕು, ಹೈಯೆಸ್ಟ್ ವೇರಿಯಬಲ್ ಪವರು 2 ಇತ್ತಂದ್ರೆ ಅದನ್ನೇನಂತ ಕರಿತೀವಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಹೈಯೆಸ್ಟ್ ವೇರಿಯಬಲ್ ಪವರು ಏನಾದರೂ 3 ಇದ್ರೆ ಅದನ್ನ ನಾವು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆನಾ? ಸೊ ಹೈಯೆಸ್ಟ್ ವೇರಿಯಬಲ್ ಪವರ್ 1 ಇದ್ರೆ ಲೀನಿಯರ್, 2 ಇದ್ರೆ ಕ್ವಾಡ್ರಾಟಿಕ್, 3 ಇದ್ರೆ ಕ್ಯೂಬಿಕ್. ಈ ಕ್ವಶನ್ 7 ಕ್ವಶನ್ ಕೊಟ್ಟಿದ್ದಾನೆ, ಅದರಲ್ಲಿ ಯಾವ್ದಂತ ಕಂಡುಹಿಡಿಯೋಣ. ಈಗ ನೋಡ್ರಿ, ಇಲ್ಲಿ ಹೈಯೆಸ್ಟ್ ಪವರ್ ಏನಿದೆ 2 ಇದೆ. ಸೊ ಇದನ್ನ ಏನಂತ ಕರಿತೀವಿ ನಾವು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಓಕೆ, ಇಲ್ಲಿ ಹೈಯೆಸ್ಟ್ ಪವರ್ ಏನಿದೆ 3 ಇದೆ. ಸೊ ಏನಂತ ಕರಿತೀವಿ, ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಇಲ್ಲಿ ಥರ್ಡ್ ಕ್ವಶನ್ ನೋಡ್ರಿ, ಇಲ್ಲಿ ಹೈಯೆಸ್ಟ್ ಪವರ್ ಏನಿದೆ 2 ಇದೆ. ಸೊ ಏನ್ ಬರಿತೀವಿ, ಇಲ್ಲಿ 2 ಇದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಬರಿತೀವಿ. ಇಲ್ಲಿ ಹೈಯೆಸ್ಟ್ ಪವರ್ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ. ಹೈಯೆಸ್ಟ್ ಪವರ್ 1 ಇದ್ರೆ ಏನಂತ ಬರಿತೀವಿ ನಾವು, ಲೀನಿಯರ್ ಪಾಲಿನಾಮಿಯಲ್ ಅಂತ ಬರಿತೀವಿ. ಫಿಫ್ತ್ ಕ್ವಶನ್, ಇಲ್ಲಿ ಕೂಡ ಹೈಯೆಸ್ಟ್ ಪವರ್ ಏನಿದೆ 1 ಇದೆ, ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ ಇದು ಕೂಡ ಏನಾಗುತ್ತೆ, ಇದು ಕೂಡ ಲೀನಿಯರ್ ಪಾಲಿನಾಮಿಯಲ್ ಆಗುತ್ತೆ. ಓಕೆ, ಸಿಕ್ಸ್ತ್ ಕ್ವಶನ್, ಇಲ್ಲೇನಿದೆ ಹೈಯೆಸ್ಟ್ ಪವರ್ 2 ಇದೆ. ಸೊ ಇದನ್ನ ಏನಂತ ಕರಿತೀವಿ ನಾವು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಈಗ ಲಾಸ್ಟ್ ಕ್ವಶನ್, ಇಲ್ಲಿ ಹೈಯೆಸ್ಟ್ ಪವರ್ 3 ಇದೆ. ಸೊ ಇದನ್ನ ನಾವೇನಂತ ಕರಿತೀವಿ, ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ.